ಕುಡಿದವರು ಬಾರ್ನಲ್ಲಿ ಕುಡಿದು ಮನೆಗೆ ಹೋಗೋದಿಲ್ಲ, ಬೀದಿಗಳಲ್ಲಿ ಬಿದ್ದು ರಂಪಾಟವನ್ನ ಮಾಡ್ತಾರೆ. ಆ ಬೀದಿಗಳಲ್ಲಿ ಸಂಚಾರ ಮಾಡುವಂತಹ ಹೆಣ್ಣು ಮಕ್ಕಳಿಗೆ ಇವತ್ತು ರಕ್ಷಣೆ ಇಲ್ಲದಂತಾಗಿದೆ. ಇವತ್ತು ವಾತಾವರಣ ನೆಲಮಂಗಲದಲ್ಲಿ ಯಾವ ರೀತಿಯಾಗಿ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ತಾವು ನೋಡ್ತಾ ಬಂದಿದ್ದೀರಾ. ಸಾಕಷ್ಟು ಆಕ್ರೋಶಗಳು, ಆ ವಿರೋಧಗಳು ವ್ಯಕ್ತ ಆಗ್ತಾ ಇದೆ ಈ ಬಾರ್ನ ವಿಷಯದಲ್ಲಿ. ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಬಾರ್ಗೆ ಅನುಮತಿ ಕೊಡಬಾರದು ಅನ್ನೋದು ಇದ್ರೂ ಕೂಡ ರೆಸಿಡೆನ್ಷಿಯಲ್ ಏರಿಯಾಗಳಿಗೆ ಅಂಟಿಕೊಂಡಿರುವಂತಹ ಜಾಗಗಳಿಗೆ ಇವತ್ತು ಲೈಸೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಕೇವಲ ಹಣದ ಆಮಿಷಕ್ಕೋಸ್ಕರ ಇವತ್ತು ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಇವತ್ತು ನೆಲಮಂಗಲದಲ್ಲಿ ಅತಿ ಹೆಚ್ಚು ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ. ಪ್ರಾರಂಭ ಆಗಿದೆ. ಜನಜೀವನ ನರಕವನ್ನ ಅನುಭವಿಸ್ತಾ ಇದೆ. ಇಲ್ಲಿನ ಚುನಾಯಿತ ಪ್ರತಿನಿಧಿಗಳು ಯಾಕೆ ಇದ್ರ ಮೇಲೆ ಗಮನ ಹರಿಸ್ತಾ ಇಲ್ಲ? ದಿನೇ ದಿನೇ ಬಾರ್ ಅಂಡ್ ರೆಸ್ಟೋರೆಂಟ್ಗಳು, ಮದ್ಯದ ಅಂಗಡಿಗಳು ಸಾಲೋದಕ್ಕೆ ನೆಲಮಂಗಲದಲ್ಲಿ ಈಗ ಪಬ್ ಬೇರೆ ಸ್ಟಾರ್ಟ್ ಮಾಡಿದ್ದೀರ. ಬಾರ್ಗಳಲ್ಲಿ ಹೆಂಗೋ ಕುಡ್ಕೊಂಡು ಹೋಗ್ತಿದ್ದವ್ರಿಗೆ ಬಂದು ಪಬ್ನಲ್ಲಿ ಕೂತ್ಕೊಂಡು ಮಜಾ ಓಡಿಸ್ಬಿಟ್ಟು ಹೋಗಿ ಅಂತ ಪಬ್ಗೆ ಬೇರೆ ಅನುಮತಿಯನ್ನ ಕೊಟ್ಟಿದ್ದೀರಾ. ಆ ಪಬ್ನಲ್ಲಿ ಮಹಿಳೆಯರ ಕರ್ಕೊಂಡ್ಬಂದು ಡ್ಯಾನ್ಸ್ ಅನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಮಾಡಬಾರ್ದೆಲ್ಲ ಮಾಡ್ತಾ ಇದ್ದಾರೆ, ನಡಿಬಾರ್ದೆಲ್ಲ ನಡೀತಾ ಇದೆ. ಆದರೂ ಕೂಡ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿದ್ದೀರಾ. ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ನಿಬಂಧನೆಗಳಿವೆ. ಸಬ್ ರಿಜಿಸ್ಟರ್ ಆಫೀಸ್, ನಗರಸಭೆ, ತಹಸೀಲ್ದಾರ್, ಅಬಕಾರಿ, ಪೊಲ್ಯೂಷನ್ ಬೋರ್ಡ್, ಇನ್ನು ಇಂಥ 2-3 ಇಲಾಖೆಗಳು ಸಂಬಂಧಪಟ್ಟ ಹಾಗೆ ಇವರೆಲ್ಲರೂ ಕೂಡ NOC ಅನ್ನು ಕೊಡಬೇಕು. NOC ಕೊಟ್ಟ ನಂತರ ಅಬಕಾರಿ ಇಲಾಖೆ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ 100 ಮೀಟರ್ ಒಳಗಡೆ ಏನಾದರೂ ಅದು ಆಸ್ಪತ್ರೆ, ದೇವಸ್ಥಾನ ಅಥವಾ ರೆಸಿಡೆನ್ಷಿಯಲ್ ಏರಿಯಾ ಇಂತಹ ಯಾವುದೇ ಒಂದು ಜಾಗದಲ್ಲಿ ಅದಿದ್ರೆ ಕೊಡೋದಕ್ಕೆ ಬರೋದಿಲ್ಲ. ಇಂತಹ ನಿಯಮಗಳು ಇದ್ರೂ ಕೂಡ ಈ ನಿಯಮಗಳನ್ನ ಗಾಳಿಗೆ ತೂರಿ ಆ 100 ಮೀಟರ್ ಒಳಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸುತ್ತಿ ಬಳಸಿ ಮೀಟರ್ನ ಹೇಳ್ಕೊಂಡು ಉಲ್ಟಾ ಸೀದಾ ಮೆಜರ್ಮೆಂಟ್ ಅನ್ನ ಮಾಡಿ ಅವ್ರಿಗೆ ಲೈಸೆನ್ಸ್ ಮಾಡಿಕೊಡೋಕೆ ಒಂದು ಅನುವನ್ನ ಮಾಡಿಕೊಡ್ತಾ ಇದ್ದಾರೆ. ಶಾಲೆಗಳಿದೆ, ಆಸ್ಪತ್ರೆಗಳಿದೆ. ಆ ಆಸ್ಪತ್ರೆ ಹಾಗೂ ಆ ಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳು, ರೋಗಿಗಳು ಆ ಬಾರ್ಗಳ ಮುಖಾಂತರನೇ ಹೋಗಬೇಕು. ಹೆಣ್ಣು ಮಕ್ಕಳಿಗೆ ಇವತ್ತು ರಕ್ಷಣೆ ಇಲ್ಲ. ನಮಸ್ಕಾರ ಸ್ನೇಹಿತರೆ. ಅಕ್ರಮ ಮದ್ಯ ಮಾರಾಟ, ಅಧಿಕಾರಿಗಳ ಮೌನ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಎದೆಗಾರಿಕೆ ಸುದ್ದಿವಾಹಿನಿ. ನಾನು ವಸೀಂ. ವೀಕ್ಷಕರೇ, ಬಹಳ ದಿನಗಳಿಂದ ನಾವು ನೋಡ್ತಾನೇ ಬಂದಿದ್ದೀವಿ, ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಮದ್ಯವನ್ನು ಅಕ್ರಮವಾಗಿ ಮಾರಾಟ ಮಾಡ್ತಾರೆ. ಅಕ್ಕಪಕ್ಕ ಶಾಲೆಗಳಿರ್ತವೆ, ಸರ್ಕಾರಿ ಆಸ್ಪತ್ರೆಗಳಿರ್ತವೆ, ಅಲ್ಲಿ ಶಾಲಾ ಮಕ್ಕಳ ಒಂದು ಸಂಚಾರ ಇರುತ್ತೆ. ಆದರೂ ಕೂಡ ಅಲ್ಲಿ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡ್ತಾರೆ. ಕೇವಲ ಅಲ್ಲಿ ಸಿಗುವಂಥ ಅಲ್ಪ ಸ್ವಲ್ಪ ಲಾಭಕ್ಕಾಗಿ. ಅದರಿಂದ ಎಷ್ಟು ಅನಾಹುತಗಳಾಗ್ತವೆ, ಎಷ್ಟು ಕೆಟ್ಟ ದುಷ್ಪರಿಣಾಮಗಳು ಅಲ್ಲಿನ ವಾತಾವರಣಕ್ಕೆ ಬೀರ್ತವೆ ಅನ್ನೋದು ಅವ್ರಿಗೆ ಸ್ವಲ್ಪನೂ ಕೂಡ ಕಿಂಚಿತ್ತೂ ಕಾಳಜಿ ಇಲ್ಲ. ಏನೋ ಸ್ವಲ್ಪ ಬಂಡವಾಳವನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹಣ ಸಿಗುತ್ತೆ, ವ್ಯಾಪಾರ ಇಲ್ಲ. ಈ ಮದ್ಯವನ್ನು ಮಾರಾಟ ಮಾಡೋದ್ರಿಂದ ನಮ್ಮ ಹಳ್ಳಿಯ ಭಾಗದ ಅಕ್ಕಪಕ್ಕದ ಜನಗಳು ಬಂದು ಇಲ್ಲಿ ಮದ್ಯವನ್ನು ತೊಗೊಂಡು ಹೋಗ್ತಾರೆ. ಇವೆಲ್ಲವೂ ಮನಸ್ಸಲ್ಲಿಟ್ಕೊಂಡು 4 ಕಾಸು ಸಂಪಾದನೆ ಮಾಡೋದಕ್ಕೋಸ್ಕರ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಆದರೆ ಬೆಳಗ್ಗೆ 10 ಗಂಟೆಗೂ ಮುಂಚೆ ಬಾರ್ಗಳನ್ನು ತೆಗಿಬಾರ್ದು ಅನ್ನುವಂತಹ ನಿಯಮ ಇದೆ. ಆದರೆ ಹಳ್ಳಿ ಭಾಗಗಳಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಬೆಳಗಿನ ಜಾವ 6 ಗಂಟೆಗೆ ಎಣ್ಣೆ ಸಿಗುವಂಥದ್ದು, ಅಂದರೆ ಮದ್ಯ ಸಿಗುವಂಥದ್ದು. ಇದೆಷ್ಟು ಅನುಕೂಲಕರವಾಗಿದೆ ಅಂತ ಹೇಳಿದ್ರೆ, ನಗರ ಭಾಗಗಳಲ್ಲಿ ಅಥವಾ ಬಾರ್ಗಳಲ್ಲಿ ಬೆಳಗಿನ ಸಮಯದಲ್ಲಿ ಎಣ್ಣೆ ಸಿಗಲಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಅವರು ಹಳ್ಳಿಗಳ ಒಂದು ಸಣ್ಣ ಪುಟ್ಟ ಅಂಗಡಿಗಳಲ್ಲಿ, ಆಮೇಲೆ ಬಹಳ ಪ್ರಮುಖವಾಗಿ ಈ ಮಿಲಿಟರಿ ಹೋಟ್ಲುಗಳಲ್ಲಿ ಎಣ್ಣೆಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ನಾವು ಕಂಡಂತಹ ಒಂದು ಸತ್ಯ. ಮಿಲಿಟರಿ ಹೋಟೆಲ್ಗಳಲ್ಲೂ ಕೂಡ ಮದ್ಯವನ್ನು ಅಕ್ರಮವಾಗಿ ಬೆಳಗಿನ ಜಾವ 6 ಗಂಟೆಯಿಂದಲೇ ಮಾರಾಟ ಪ್ರಾರಂಭ ಮಾಡ್ತಾರೆ, ಬ್ಲ್ಯಾಕ್ನಲ್ಲಿ ಮಾರ್ತಾರೆ. ಇದಿಷ್ಟು ವಿಚಾರಗಳು ಅಬಕಾರಿ ಅಧಿಕಾರಿಗಳಿಗೆ ತಿಳಿದಿಲ್ವಾ? ಖಂಡಿತವಾಗಲೂ ತಿಳಿದಿದೆ, ಗೊತ್ತಿರುವಂತಹ ವಿಚಾರಗಳು. ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಇಂತಹ ಅಕ್ರಮವಾಗಿ ಮಾರಾಟ ಮಾಡ್ತಿರುವಂತಹ ವ್ಯಕ್ತಿಗಳ ವಿರುದ್ಧ ಯಾಕೆ ಕ್ರಮವನ್ನು ತಗೋತಾ ಇಲ್ಲ? ಅಬಕಾರಿ ಇಲಾಖೆಯ ಒಂದು ನಿಬಂಧನೆ ಕೂಡ ಇದೆ. ವೈನ್ ಶಾಪ್ಗಳಲ್ಲಿ ಪಾರ್ಸಲನ್ನು ಕೊಡಬೇಕು, ಅಲ್ಲಿ ಕೂರಿಸಿ ಅವರಿಗೆ ಡ್ರಿಂಕ್ಸನ್ನು ಮಾಡಿಸ್ಬಾರ್ದು. ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಒಳಗಡೆ ಕೂರಿಸಿ ಅವ್ರಿಗೆ ಡ್ರಿಂಕ್ಸ್ ಸಪ್ಲೈಯನ್ನು ಮಾಡಬೇಕು. ಅವರು ಅಲ್ಲೇ ಕೂತು ಕುಡಿದು ಹೋಗಬೇಕು, ಅವರು ಪಾರ್ಸಲ್ ತೊಗೊಂಡು ಹೋಗೋ ಹಾಗಿಲ್ಲ. ಹಾಗೆ ಬಾರ್ ಅಂಡ್ ರೆಸ್ಟೋರೆಂಟ್ನವರು ಕೂಡ
ಪಾರ್ಸಲನ್ನು ಕೊಡಬಾರದು ಅನ್ನುವಂತಹ ನಿಯಮಗಳು ಇರುವಂಥದ್ದು. ಇವೆಲ್ಲವೂ ಇದ್ದರೂ ಕೂಡ ಅಬಕಾರಿ ಇಲಾಖೆ ಮಾತ್ರ ಕಣ್ಣು ಮುಚ್ಚಿ ಕೂತಿದೆ. ವೈನ್ ಶಾಪ್ಗಳಲ್ಲಿ ಕೂರಿಸಿ ಡ್ರಿಂಕ್ಸನ್ನು ಮಾಡಿಸಲಾಗ್ತಾ ಇದೆ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಪಾರ್ಸಲನ್ನು ಕೊಡ್ತಾ ಇದ್ದಾರೆ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಏನು ವ್ಯವಸ್ಥೆಗಳಿರಬೇಕು, ಅಲ್ಲಿ ಬರುವಂತಹ ಮದ್ಯಪ್ರಿಯರಿಗೆ ಏನೆಲ್ಲ ಸವಲತ್ತುಗಳನ್ನು ಕೊಡಬೇಕು ಅಂತಹ ನಿಬಂಧನೆಗಳಿದ್ದರೂ ಕೂಡ ಆ ಸವಲತ್ತುಗಳು ಮದ್ಯಪ್ರಿಯರಿಗೆ ಸಿಗ್ತಾ ಇಲ್ಲ. ಇನ್ನು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಮದ್ಯದ ಅಂಗಡಿಯಲ್ಲಿ ಪಾರ್ಸಲ್ ತಗೊಂಡು ಹೋಗ್ತಾ ಇರೋಂತಹ ಮದ್ಯವನ್ನು ಕೆಲವು ಕಿಡಿಗೇಡಿಗಳು, ಕೆಲವು ವ್ಯಕ್ತಿಗಳು ಈ ನಿರ್ಜನ ಪ್ರದೇಶ ಜಾಗಗಳು ಹಾಗೆ ಸರ್ಕಾರಿ ಶಾಲಾ ಆವರಣಗಳನ್ನು ಬಳಕೆ ಮಾಡ್ಕೋತಾ ಇದ್ದಾರೆ. ನಾನು ನಿಮಗೆ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ಕೆಲವು ದೃಶ್ಯಗಳು. ಈ ದೃಶ್ಯಗಳು ನೆಲಮಂಗಲದ ಪ್ರತಿಷ್ಠಿತ ಶಾಲೆ, ಸರ್ಕಾರಿ ಶಾಲೆಯ ಒಂದು ಆವರಣದಲ್ಲಿ ಸಿಕ್ಕಿರುವಂತಹ ದೃಶ್ಯಗಳು. ಈ ಹಿಂದೆ ಕೂಡ ನಾವು ಸಂಬಂಧಪಟ್ಟ ಇಲಾಖೆಗೆ ಈ ಒಂದು ಮದ್ಯವನ್ನು ತಂದು ಈ ಸರ್ಕಾರಿ ಆವರಣದಲ್ಲಿ ಕೂತು ಕುಡಿದು ಅಲ್ಲೇ ಬಿಸಾಕಿ ಹೋಗಿರುವಂತಹ ವ್ಯಕ್ತಿಗಳ ವಿರುದ್ಧ ಯಾಕೆ ಕಠಿಣ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ, ಯಾಕೆ ನಿಗಾ ವಹಿಸ್ತಾ ಇಲ್ಲ, ಈ ಮದ್ಯವನ್ನು ಇಲ್ಲಿ ಯಾರು ತಂದು ಸೇವನೆಯನ್ನು ಮಾಡ್ತಾ ಇದ್ದಾರೆ, ಈ ಸೇವನೆ ಮಾಡಿದಂತಹ ಬಾಟಲ್ಗಳನ್ನು ಅಥವಾ ಆ ಟೆಟ್ರಾ ಪ್ಯಾಕ್ಗಳನ್ನು ಅಲ್ಲಿ ಬಿಸಾಡೋದ್ರಿಂದ ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ಯಾಕೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ಇಷ್ಟೊಂದು ಅಸಡ್ಡೆಯನ್ನು ತೋರಿಸ್ತಾ ಇದ್ದೀರಾ, ಯಾಕೆ ಕಾಳಜಿಯನ್ನು ವಹಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಕೂಡ ಬಹಳ ದಿವಸಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ. ಇವತ್ತು ನೆಲಮಂಗಲ ತಾಲೂಕಿನಲ್ಲಿ ಎಷ್ಟು ಬಾರ್ ಅಂಡ್ ರೆಸ್ಟೋರೆಂಟ್ಗಳಾಗಿದೆ ಗೊತ್ತಿದೆಯಾ? ಗಲ್ಲಿಗಳಿಗೆ, ಬೀದಿಗಳಿಗೆ ಒಂದೊಂದು ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಲೈಸೆನ್ಸ್ ಅನ್ನ ಕೊಡ್ತಾ ಇದ್ದೀರಾ. ನೆಲಮಂಗಲ ತಾಲೂಕಿನಲ್ಲಿ 2023ರ ಚುನಾವಣೆಗೂ ಹಿಂದೆ ನೆಲಮಂಗಲದಲ್ಲಿ ಎಷ್ಟು ಬಾರ್ ಅಂಡ್ ರೆಸ್ಟೋರೆಂಟ್ಗಳಿದ್ವು, 2023ರ ಚುನಾವಣೆಯ ನಂತರದಲ್ಲಿ ಎಷ್ಟು ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಓಪನ್ ಆಗಿದೆ ಅನ್ನೋದು ಒಂದು ಸಂಪೂರ್ಣವಾದ ಲಿಸ್ಟ್ ನನ್ನ ಹತ್ರ ಇದೆ. ಅದು ನಾನು ಮುಂಬರುವಂತಹ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮಗೆ ವಿಸ್ತಾರವಾಗಿ ಹೇಳ್ತೇನೆ, ದಾಖಲಾತಿ ಸಮೇತ. ಇವತ್ತು ನೆಲಮಂಗಲದಲ್ಲಿ ಆಸ್ಪತ್ರೆಗಳಿಗಿಂತ ಜಾಸ್ತಿ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರುವಂಥದ್ದು. ಕೆಲವು ವ್ಯಕ್ತಿಗಳು ಹೇಳೋ ಪ್ರಕಾರ ನೆಲಮಂಗಲವನ್ನು ಬಾರುಗಳಿಂದ ಹಾಗೂ ರೆಸ್ಟೋರೆಂಟ್ಗಳಿಂದ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ಗಳಿಂದ ಅಲಂಕರಿಸಲಾಗ್ತಿದೆ. ಮಧ್ಯಮ ವರ್ಗದ ವ್ಯಕ್ತಿಗಳು, ಅಲ್ಪ ಸ್ವಲ್ಪ ಕೂಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಸಂಪಾದನೆ ಮಾಡೋ ಹಣವನ್ನು ಬಾರ್ಗಳಲ್ಲಿ ವೆಚ್ಚ ಮಾಡಿ ತನ್ನ ಕುಟುಂಬವನ್ನು ಬೀದಿಗೆ ತರುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಬೇಡ, ನಮ್ಮ ಊರಿಗೆ ಈ ಬಾರೇ ಬೇಡ ಅಂತ ಹೇಳ್ಬಿಟ್ಟು ಹೆಣ್ಣು ಮಕ್ಕಳು ಪರ್ಕೆಗಳನ್ನು ಇಟ್ಕೊಂಡು ಬೀದಿಗೆ ಹಿಡಿದು ರಂಪಾಟವನ್ನು ಮಾಡೋದ್ರ ಜೊತೆಯಲ್ಲಿ ಸರ್ಕಾರದ ಗಮನವನ್ನು ಸೆಳೆದು ಅಧಿಕಾರಿಗಳಿಗೆ ಇಲ್ಲಿ ಲೈಸೆನ್ಸನ್ನು ಕೊಡಬೇಡಿ, ನಮಗೆ ಬಾರ್ ಬೇಡ ನಮ್ಮ ಊರಿಗೆ ಅನ್ನುವಂತಹ ಪ್ರತಿಭಟನೆಗಳು ಕೂಡ ಆದರೂ ಇಲ್ಲಿನ ಅಧಿಕಾರಿಗಳು ಮಾತ್ರ ಅದು ಯಾವ ಹೊಂಬುತನೋ, ಅದು ಯಾವ ಮಂಡ ಧೈರ್ಯನೋ ಗೊತ್ತಿಲ್ಲ. ಇಲ್ಲಿನ ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು, ಈ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಶಾಮೀಲಾಗಿ ಬೇಡ ಅಂದಿದ್ದನ್ನೇ ಬಲವಂತವಾಗಿ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದರಿಂದ ತಾಲೂಕಿನಲ್ಲಿ ಅದೆಷ್ಟು ಸಮಸ್ಯೆಗಳು ಆಗ್ತಾ ಇದ್ದಾವೆ. ಸಂಸಾರಗಳು ಇವತ್ತು ಹಾಳಾಗಿ ಹೋಗಿವೆ. ಎಷ್ಟು ಮನೆ ಮಠಗಳು ಇವತ್ತು ಬೀದಿಗೆ ಬಂದಿವೆ. ಎಷ್ಟು ಸಂಸಾರಗಳು ಮುರಿದು ಹೋಗಿದೆ. ತನ್ನ ಗಂಡ, ತನ್ನ ಮಗ ಅಥವಾ ಆ ಮನೆಯ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಆ ಮದ್ಯದ ಚಟಕ್ಕೆ ಬಿದ್ದು ತನ್ನ ಜೀವನ ಜೊತೆಯಲ್ಲಿ ಸಂಸಾರವನ್ನು ಹಾಳು ಮಾಡ್ಕೋತಾ ಇದ್ದಾನೆ. ಇದ್ರ ಗಮನ ಯಾಕಿಲ್ಲ? ಇಲ್ಲಿನ ಚುನಾಯಿತ ಪ್ರತಿನಿಧಿಗಳು ಯಾಕೆ ಇದ್ರ ಮೇಲೆ ಗಮನ ಹರಿಸ್ತಾ ಇಲ್ಲ? ದಿನೇ ದಿನೇ ಬಾರ್ ಅಂಡ್ ರೆಸ್ಟೋರೆಂಟ್ಗಳು, ಮದ್ಯದ ಅಂಗಡಿಗಳು ಸಾಲೋದಕ್ಕೆ ನೆಲಮಂಗಲದಲ್ಲಿ ಈಗ ಪಬ್ ಬೇರೆ ಸ್ಟಾರ್ಟ್ ಮಾಡಿದ್ದೀರ. ಬಾರ್ಗಳಲ್ಲಿ ಹೆಂಗೋ ಕುಡ್ಕೊಂಡು ಹೋಗ್ತಿದ್ದವ್ರಿಗೆ ಬಂದು ಪಬ್ನಲ್ಲಿ ಕೂತ್ಕೊಂಡು ಮಜಾ ಓಡಿಸ್ಬಿಟ್ಟು ಹೋಗಿ ಅಂತ ಪಬ್ಗೆ ಬೇರೆ ಅನುಮತಿಯನ್ನು ಕೊಟ್ಟಿದ್ದೀರಾ. ಆ ಪಬ್ನಲ್ಲಿ ಮಹಿಳೆಯರ ಕರ್ಕೊಂಬಂದು ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಮಾಡಬಾರ್ದೆಲ್ಲ ಮಾಡ್ತಾ ಇದ್ದಾರೆ, ನಡಿಬಾರ್ದೆಲ್ಲ ನಡೀತಾ ಇದೆ. ಆದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದೀರಾ. ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ನಿಬಂಧನೆಗಳಿವೆ. ಸಬ್ ರಿಜಿಸ್ಟರ್ ಆಫೀಸ್, ನಗರಸಭೆ, ತಹಸೀಲ್ದಾರ್, ಅಬಕಾರಿ, ಪೊಲ್ಯೂಷನ್ ಬೋರ್ಡ್, ಇನ್ನೂ ಇಂಥ 2-3 ಇಲಾಖೆಗಳು ಸಂಬಂಧಪಟ್ಟ ಹಾಗೆ ಇವರೆಲ್ಲರೂ ಕೂಡ NOCಯನ್ನು ಕೊಡಬೇಕು. NOC ಕೊಟ್ಟ ನಂತರ ಅಬಕಾರಿ ಇಲಾಖೆ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ 100 ಮೀಟ್ರ್ ಒಳಗಡೆ ಏನಾದರೂ ಅದು ಆಸ್ಪತ್ರೆ, ದೇವಸ್ಥಾನ ಅಥವಾ ರೆಸಿಡೆನ್ಷಿಯಲ್ ಏರಿಯಾ ಇಂತಹ ಯಾವುದೇ ಒಂದು ಜಾಗದಲ್ಲಿ ಅದಿದ್ರೆ ಕೊಡೋದಕ್ಕೆ ಬರೋದಿಲ್ಲ. ಇಂತಹ ನಿಯಮಗಳು ಇದ್ರೂ ಕೂಡ ಈ ನಿಯಮಗಳನ್ನು ಗಾಳಿಗೆ ತೂರಿ ಆ 100 ಮೀಟರ್ ಒಳಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸುತ್ತಿ ಬಳಸಿ ಮೀಟ್ರನ್ನು ಎಳ್ಕೊಂಡು ಉಲ್ಟಾ ಸೀದಾ ಮೆಜರ್ಮೆಂಟನ್ನು ಮಾಡಿ
ಅವ್ರಿಗೆ ಲೈಸೆನ್ಸ್ ಮಾಡಿಕೊಡೋಕ್ಕೆ ಒಂದು ಅನುವನ್ನು ಮಾಡಿಕೊಡ್ತಾ ಇದ್ದಾರೆ. ಶಾಲೆಗಳಿದೆ, ಆಸ್ಪತ್ರೆಗಳಿದೆ. ಆ ಆಸ್ಪತ್ರೆ ಹಾಗೂ ಆ ಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳು, ರೋಗಿಗಳು ಆ ಬಾರ್ಗಳ ಮುಖಾಂತರನೇ ಹೋಗಬೇಕು. ಹೆಣ್ಣು ಮಕ್ಕಳಿಗೆ ಇವತ್ತು ರಕ್ಷಣೆ ಇಲ್ಲ. ಕುಡ್ದವರು ಬಾರ್ನಲ್ಲಿ ಕುಡಿದು ಮನೆಗೆ ಹೋಗೋದಿಲ್ಲ, ಬೀದಿಗಳಲ್ಲಿ ಬಿದ್ದು ರಂಪಾಟವನ್ನು ಮಾಡ್ತಾರೆ. ಆ ಬೀದಿಗಳಲ್ಲಿ ಸಂಚಾರ ಮಾಡುವಂತಹ ಹೆಣ್ಣು ಮಕ್ಕಳಿಗೆ ಇವತ್ತು ರಕ್ಷಣೆ ಇಲ್ಲದಂತಾಗಿದೆ. ಇವತ್ತು ವಾತಾವರಣ ನೆಲಮೂಲದಲ್ಲಿ ಯಾವ ರೀತಿಯಾಗಿ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ತಾವು ನೋಡ್ತಾ ಬಂದಿದ್ದೀರಾ. ಸಾಕಷ್ಟು ಆಕ್ರೋಶಗಳು, ಆ ವಿರೋಧಗಳು ವ್ಯಕ್ತ ಆಗ್ತಾ ಇದ್ದಾವೆ ಈ ಬಾರಿನ ವಿಷಯದಲ್ಲಿ. ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಬಾರ್ಗೆ ಅನುಮತಿ ಕೊಡಬಾರ್ದು ಅನ್ನೋದಿದ್ರೂ ಕೂಡ ರೆಸಿಡೆನ್ಷಿಯಲ್ ಏರಿಯಾಗಳಿಗೆ ಅಂಟಿಕೊಂಡಿರುವಂತಹ ಜಾಗಗಳಿಗೆ ಇವತ್ತು ಲೈಸೆನ್ಸನ್ನು ಕೊಡ್ತಾ ಇದ್ದಾರೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಕೇವಲ ಹಣದ ಆಮಿಷಕ್ಕೋಸ್ಕರ ಇವತ್ತು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಇವತ್ತು ನೆಲಮಂಗಲದಲ್ಲಿ ಅತಿ ಹೆಚ್ಚು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಪ್ರಾರಂಭ ಆಗಿದೆ. ಜನಜೀವನ ನರಕವನ್ನು ಅನುಭವಿಸ್ತಾ ಇದೆ. ಇವತ್ತು ನೆಲಮಂಗಲ ತಾಲೂಕಿನಲ್ಲಿ ಯುವಕರು ಬೀಡಿ, ಸಿಗರೇಟ್, ಗುಟ್ಕಾ, ಪಾನ್ ಪರಾಕ್, ಎಣ್ಣೆ, ಗಾಂಜಾ ಇಂಥ ಅದೆಷ್ಟೋ ಕೆಟ್ಟ ಚಟಗಳಿಗೆ ಇವತ್ತು ಬಲಿಯಾಗ್ತಾ ಇದ್ದಾರೆ. ಸಾರ್ವಜನಿಕ ಪ್ರದೇಶಗಳಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಧೂಮಪಾನವನ್ನು ಮಾಡ್ತಾ ಇದ್ದಾರೆ, ಗುಟ್ಕಾಗಳನ್ನು ಹಾಕ್ಕೊಂಡು ಉಗಿತಾ ಇದ್ದಾರೆ. ಈಗಾಗಲೇ ಕರ್ನಾಟಕದಲ್ಲಿ ಗುಟ್ಕಾವನ್ನು ಬ್ಯಾನ್ ಮಾಡಿದ್ದಾರೆ. ಗುಟ್ಕಾ ಸಪ್ಲೈ ಮಾಡಬಾರ್ದು ಅನ್ನೋದು ನಿಯಮ ಇದ್ದರೂ ಕೂಡ ರಾಜಾರೋಷವಾಗಿ ಅಂಗಡಿಗಳಲ್ಲಿ ಗುಟ್ಕಾವನ್ನು ಮಾರಾಟ ಮಾಡ್ತಾ ಇದ್ದಾರೆ. 18 ವರ್ಷದ ಕೆಳಗೆ ಇರುವಂತಹ ವಿದ್ಯಾರ್ಥಿಗಳಿಗೆ ಸಿಗರೇಟನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳು ಸಾರ್ವಜನಿಕ ಪ್ರದೇಶಗಳಲ್ಲಿ ನಿಂತು ರಾಜಾರೋಷವಾಗಿ ಧೂಮಪಾನವನ್ನು ಮಾಡ್ತಾ ಇದ್ದಾರೆ, ಅಂದರೆ ಸಿಗರೇಟ್ ಸೇವನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ವಾತಾವರಣ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವೀಗಾಗಲೇ ಸಾಕಷ್ಟು ಬರವಣಿಗೆ ಮೂಲಕ ಬರೆದಿದ್ದೀವಿ, ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ನಮ್ಮ ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ದೀವಿ, ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡಿದ್ದೀವಿ. ಆದರೆ ಇಂತಹ ಪ್ರದೇಶಗಳಲ್ಲಿ, ಇಂತಹ ಜಾಗಗಳಲ್ಲಿ ಒಂದು ಬೀಟ್ ಹೋಗುವಂಥದ್ದು, ಆ ವಿದ್ಯಾರ್ಥಿಗಳನ್ನು ತಡೆದು ನೀವು ಕೆಟ್ಟ ಕೆಲಸ ಮಾಡ್ತಾ ಇದ್ದೀರಾ, ಈ ವಯಸ್ಸಲ್ಲಿ ಇದನ್ನು ಮಾಡಬಾರ್ದು, ನೀವು ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಜರುಗಿಸ್ತಾ ಇಲ್ಲ. ಇವತ್ತು ನಿಜವಾಗ್ಲೂ ಕೂಡ ವಾತಾವರಣ ಹಾಳಾಗ್ತಾ ಇದೆ. ಯುವಕರು ದಾರಿ ತಪ್ಪುತ್ತಾ ಇದ್ದಾರೆ. ಯುವಕರನ್ನು ದಾರಿ ತಪ್ಪಿಸುವಂಥ ಕೆಲಸ ಈ ಒಂದು ಕ್ಷೇತ್ರದ ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು, ಅವರ ತಾಳಕ್ಕೆ ಕುಡಿಯುವಂತಹ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವರೆಲ್ಲರ ಒಂದು ಚಪಲಕ್ಕೆ ತಾಲೂಕಿನ ಯುವ ಪೀಳಿಗೆ ಹಾಳಾಗ್ತಾ ಇದೆ. ದಯವಿಟ್ಟು ನಿರ್ಜನ ಪ್ರದೇಶಗಳಲ್ಲಿ ಸ್ವಲ್ಪ ನಿಗಾ ವಹಿಸಬೇಕು. ಹೆಣ್ಣುಮಕ್ಕಳು ಓಡಾಡುವಂತಹ ರಸ್ತೆಗಳಲ್ಲಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಇರುವಂತಹ ಜಾಗಗಳಲ್ಲಿ ಪೊಲೀಸ್ ಇಲಾಖೆಯವರು ನಿಗಾ ವಹಿಸಬೇಕು. ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ಕೊಡಬೇಕು, ಶಾಲಾ ಮಕ್ಕಳಿಗೆ ರಕ್ಷಣೆಯನ್ನು ಕೊಡಬೇಕು. ಸರ್ಕಾರಿ ಶಾಲೆಯ ಆವರಣದಲ್ಲಿ ಕೂತು ಮದ್ಯಪಾನವನ್ನು ಮಾಡುವಂಥದ್ದು, ಗಾಂಜಾ ಸೇವನೆಯನ್ನು ಮಾಡುವಂಥದ್ದು, ಇನ್ನೂ ಹಲವಾರು ನಶೆ ಬರುವಂತಹ ಪದಾರ್ಥಗಳನ್ನು ಸೇವನೆ ಮಾಡುವಂತಹ ಆ ಯುವಕರನ್ನು ವಶಕ್ಕೆ ಪಡೆದು ಆ ಯುವಕರಿಗೆ ಆ ಮದ್ಯವನ್ನು ಸೇವನೆ ಮಾಡಲಿಕ್ಕಾಗಲಿ ಅಥವಾ ಡ್ರಗ್ಸ್ ಮತ್ತು ಗಾಂಜಾ ಸೇವನೆ ಮಾಡುವಂತಹ ವಿಚಾರದಲ್ಲಿ ತನಿಖೆ ಮಾಡಿ ಅವ್ರಿಗೆ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ, ಎಲ್ಲಿಂದ ತಂದರು, ಯಾರು ಕೊಟ್ಟರು, ಇದನ್ನೆಲ್ಲ ತನಿಖೆ ಮಾಡಿ ಈ ಕೆಟ್ಟ ವ್ಯವಸ್ಥೆಯನ್ನು ತಾವು ಸರಿಪಡಿಸಿ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ನೆಲಮಂಗಲ ತಾಲೂಕಿನ ಅಬಕಾರಿ ಇಲಾಖೆ ಸೇರಿದಂತೆ ಪೊಲೀಸ್ ಇಲಾಖೆಯು ಕೂಡ ನಮ್ಮ ವಾಹಿನಿಯ ಪರವಾಗಿ ಒಂದು ಕಳಕಳಿಯ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ವಾತಾವರಣವನ್ನು ಸರಿಪಡಿಸಿ ನೆಲಮಂಗಲವನ್ನು ಸುಂದರವಾಗಿ, ಆರೋಗ್ಯಕರವಾಗಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ತಾವೆಲ್ಲ ಸಹಾಯ ಮಾಡಬೇಕು. ಮಾಡ್ತೀರಾ ಅನ್ನೋಂಥ ಒಂದು ಭಾವನೆಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀನಿ. ಶಾಲಾ ಮಕ್ಕಳಿಗೆ ಧೈರ್ಯವಾಗಿ ಶಾಲಾ ಕಾಲೇಜುಗಳಿಗೆ ಬಂದು ಹೋಗುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.